ಶಾಸಕ ರಾಘವೇಂದ್ರ ಹಿಟ್ನಾಳ್ ಇಂದು ಕೊಪ್ಪಳ ನಗರದ ಸದಾಶಿವನಗರದಲ್ಲಿ 5.56 ಕೋಟಿ ವೆಚ್ಚದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ಕಾಮಗಾರಿಗೆ ಅಡಿಗಲ್ಲು ನೆರವೇರಿಸಿದರು. ಈ ವೇಳೆ ಮಾಜಿ ಸಂಸದರಾದ ಸಂಗಣ್ಣ ಕಡಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಸನ್ನ ಗಳ, ಕಾಟನ್ ಪಾಷಾ, ಗುಳಪ್ಪ ಹಲಗೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಿದ್ಮಾ ಶಿಕ್ಷಣ ರತ್ನ ಪ್ರಶಸ್ತಿಗೆ ಎಂಡಿ ಅಲಿ ಸಂಕನೂರ್ ಆಯ್ಕೆಯಾಗಿದ್ದಾರೆ. ಕಿದ್ಮಾ ಫೌಂಡೇಶನ್ ಕರ್ನಾಟಕ, ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಹಾಗೂ ಅನ್ನದಾತ ಪ್ರಕಾಶನ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿರುವ ಕಿದ್ಮಾ ಕನ್ನಡ ಸಂಗಮ ಕಾರ್ಯಕ್ರಮದಲ್ಲಿ ಕೊಡಮಾಡುವ ರಾಜ್ಯ ಮಟ್ಟದ ಕಿದ್ಮಾ ಶಿಕ್ಷಣ ರತ್ನ ಪ್ರಶಸ್ತಿಗೆ ಯಲಬುರ್ಗಾ ಪಟ್ಟಣದ ಸಾಹಿತಿ ಉಪನ್ಯಾಸಕ ಎಂಡಿ ಅಲಿ ಸಂಕನೂರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಭಾನುವಾರ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣ ಮೈಸೂರಿನಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಕಾಲಚಕ್ರ ನಾಟಕ ಪ್ರದರ್ಶನ. ಕೊಪ್ಪಳದ ಎಲ್ಲಾ ರಂಗ ಮನಸ್ಸುಗಳು, ಸಮಾನ ಮನಸ್ಕರು, ಸಾಂಸ್ಕೃತಿಕ ತಂಡಗಳ ಜೊತೆಗೆ ರಂಗದಾರ ರೆಪರ್ಟರಿ ಕೊಪ್ಪಳ ಆಶ್ರಯದಲ್ಲಿ ಕಲಬುರಗಿ ರಂಗಾಯಣ ಅಭಿನಯಿಸುವ ಕಾಲಚಕ್ರ ನಾಟಕ ಪ್ರದರ್ಶನ ದಿನಾಂಕ 21ರಂದು ಬುಧವಾರ ಸಂಜೆ 6:30ಕ್ಕೆ ನಗರದ ಸಾಹಿತ್ಯ ಭವನದಲ್ಲಿ ಪ್ರದರ್ಶನಗೊಳ್ಳಲಿದೆ. ಪತ್ರಿಕಾಗೋಷ್ಠಿಯಲ್ಲಿ ಶರಣು ಶೆಟ್ಟರ್, ಹಾಲಯ್ಯ ಸ್ವಾಮಿ ಹುಡೇಜಾಲಿ, ಡಾಕ್ಟರ್ ಪ್ರವೀಣ್ ಕುಮಾರ್ ಪೊಲೀಸ್ ಪಾಟೀಲ್, ರಂಗಕರ್ಮಿ ಲಕ್ಷ್ಮಣ್ ಪೀರ್ಗಾರ್ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಪತ್ರಕರ್ತ ಮಂಜುನಾಥ್ ಮಾಲಿಂಗ್ಪುರ್ ಅವರಿಗೆ ಕುಷ್ಟಗಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ್ ಹಾಗೂ ಹಸನ್ ಸಾಬ್ ದೋಟಿಹಾಳ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಇಂದು ಮರ್ದಾನೆ ಗೈಬ್ ದರ್ಗಾಕ್ಕೆ ಭೇಟಿ ನೀಡಿ ದರ್ಗಾದ ಉಳಿಸಿನ ಪೂರ್ವ ಸಿದ್ಧತೆ ಹಾಗೂ ಶಾದಿ ಮಹಲ್ ರಸ್ತೆಗಳ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ದರ್ಗಾ ಸಮಿತಿ ಅಧ್ಯಕ್ಷರಾದ ಎಂ ಪಾಷಾ ಕಾಟನ್, ಸಮಾಜದ ಹಿರಿಯ ಮುಖಂಡರಾದ ಪಾಷಾ ಸಾಬ್ ಖತೀಬ್, ಕೆಎಂ ಸೈಯದ್, ಮಾನಿವ್ ಪಾಷಾ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.